ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾಡೋಣ ರುಚಿಕರವಾದ ಮಶ್ರೂಮ್ ಸಾಂಬಾರು. ಮೊದಲಿಗೆ ನೋಡ್ಬೋದು, ಇಲ್ಲಿ ಮಶ್ರೂಮ್ನ ಹೀಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಏನೇನು ಸಾಮಗ್ರಿ ಬೇಕಂದರೆ ಕೊಬ್ಬರಿ, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು. ಇಲ್ಲಿ ನೋಡ್ಬೋದು, ಇದರಲ್ಲಿ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ. ಫಸ್ಟಿಗೆ ನಾವೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ. ಇಲ್ಲಿ ನೋಡ್ಬೋದು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಕೊತ್ತಂಬರಿ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ. ನೋಡ್ಬೋದು, ಪೇಸ್ಟ್ ಆಗ್ತಾ ಇದೆ. ಇವಾಗ ನಾನೊಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀಟಾಗಿ ನೋಡ್ಕೊಂಡು ಹಾಕೋಬೇಕಿಲ್ಲ, ಸೀದೋಗ್ಬಿಡ್ತು ಜಾಸ್ತಿ ಓವರಾಗಿ ಆಯಿಲ್ನ ಬಿಸಿ ಮಾಡಿಕೊಂಡ್ರೆ. ನೆಕ್ಸ್ಟ್ ಏನು ಇದು ರುಬ್ಕೊಂಡಿದ್ನಲ್ಲ, ಈ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾನು ಇವಾಗ ಕೊಬ್ಬರಿ ಆಮೇಲೆ ಮಸಾಲ ಏನೇನಿತ್ತಲ್ಲ ಅಷ್ಟು ಮಸಾಲ ಹಾಗೂ ಕೊಬ್ಬರಿಯನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಕೊಬ್ಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಅದೆಲ್ಲ ಇತ್ತಲ್ಲ, ಆ ಪೇಸ್ಟ್ ರುಬ್ಬಿ ಹಾಕ್ತಾ ಇದ್ದೀನಿ, ನೋಡ್ಬೋದು. ನೆಕ್ಸ್ಟ್ ನಾನೀಗ ಟೊಮ್ಯಾಟೊನೂ ಹಾಕಿ ರುಬ್ಕೋತೀನಿ, ಟೊಮ್ಯಾಟೊ ಪೇಸ್ಟ್ ಮಾಡ್ಕೋತೀನಿ. ಟೊಮ್ಯಾಟೊ ಪೇಸ್ಟ್ನೂ ಹಾಕ್ತಾ ಇದ್ದೀನಿ ಇದಕ್ಕೆ. ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಬೇಕೀಗ. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ನೀರು ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕೋಬೇಕು. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇವಾಗ ಕುದಿಬೇಕದು. ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿ ಬಂದಮೇಲೆ ನಾವು ಮಶ್ರೂಮ್ ಹಾಕ್ಕೋಬೇಕು. ನೋಡ್ಬೋದು, ಕುದೀತಾ ಇದೆ. ಈಗ ಮಶ್ರೂಮ್ ಏನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮಶ್ರೂಮ್ನ ಹಾಕ್ತಾ ಇದ್ದೀನಿ. ಇಷ್ಟೇ ಮಶ್ರೂಮ್ ಸಾರು ಮಾಡೋದು. ಮಶ್ರೂಮ್ ಬೆಂದಾದ್ಮೇಲೆ ಆಫ್ ಮಾಡ್ಕೋಬೇಕು. ಇದು ಲೈಕ್ ಮುದ್ದೆ, ಚಪಾತಿ, ದೋಸೆ, ಅನ್ನ ಯಾವುದ್ರ ಜೊತೆಗಾದರೂ ತಿನ್ಬೋದು, ರುಚಿಯಾಗಿರುತ್ತೆ. ಇಷ್ಟೇ, ಕುದಿಬೇಕು, ಮಶ್ರೂಮ್ ಸಾರು ರೆಡಿ. ವಿಡಿಯೋ ಇಷ್ಟ ಆಯಿತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.